ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ಕೊಟ್ಟಿಯೂರ್ಗೆ ಹೋಗ್ತಾ ಇದೀವಿ. ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಬಟ್ ಅದೇ ಗೊತ್ತಿರೋದು. ಬಟ್ ಬರೋದು ಸೋಮವಾರ ಅಂತಿದ್ದೀವಿ. ಪ್ಲಾನ್ ಯಾರಿಗೂ ಗೊತ್ತಿಲ್ಲ. ಸೊ ಎಲ್ಲ ನೀವು ನೋಡ್ಕೊಂಬಿಡ್ರಿ. ಅವರು ಅಮೃತ ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಮಿ ಕ್ರಿಶ್. ಸೊ ಅವ್ರಿಗೆ ಇಲ್ಲೇ ನೇಮ್ ಇದು ಮಾಡಿದ್ದೀವಿ. ಅವ್ರದ್ದು ತುಂಬ ದೊಡ್ಡದಾಗಿದೆ ಅಂದ್ಬಿಟ್ಟು. ಸೊ ನೋಡ್ತಾ ಇರಿ, ಎಲ್ಲೆಲ್ಲೆಲ್ಲಿ ಹೋಗ್ತೀವಿ, ಹೆಂಗೆ ಆಗ್ತಿಂತ ಸ್ಮಾಲ್ ಬಿಟ್ ಹಾಕ್ತೀವಿ. ಯಾಕಂದರೆ ಈ ಸಲ ಪೂರ್ತಿ ಎಂಜಾಯ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡು ಎಲ್ಲ ಗೊತ್ತಾಗೋಯ್ತು. ಆಮೇಲೆ ಕೊಟ್ಟಿರಲ್ಲ ಏನೇನು ಮಾಡ್ಬೋದು, ಯಾವ ಥರ ಎಲ್ಲ ಇದೆ ಅಂತ ನಿಮಗೆಲ್ಲ ಅಪ್ಡೇಟ್ ತಿಳಿಸ್ತೀನಿ. ಓಕೆ ಫ್ರೆಂಡ್, ಬಾಯ್. ಅದೇ ಸಾಲಿ ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಹೋಲಿ ಮುಂಡೆದೆ. ಸೊ ಫೈನಲಿ ಕೊಟ್ಟಿಯೂರಿಗೆ ಬಂದಿವಿ. ಬೆಳಗಿನ ಜಾವ 3:02 ಆಗಿದೆ. ಎಷ್ಟು ರಶ್ ಇದೆ ಅಂತಂದರೆ ಹೆಂಗಿದೆ, ಹೆಂಗೆ ಅನಿಸ್ತಿದೆ? ಫುಲ್ಲು ರಶ್. ಸಖತ್ತಾಗಿದೆ. ರೀಸಲ್ ನೋಡಿದ್ದು ನಿಜ ಅನ್ಸ್ತೈತಿ. ಇವಾಗ ಹೆಂಗಿದೆ ಅನ್ನುತ್ತಾನ? ಶನಿವಾರ ಭಾನುವಾರ ಅಲ್ಲ ಸರ್, ರಶ್ ಇದ್ದೇ ಇರೋದು ಬ್ರೋ. ಸೂಪರ್ ಏನು ಫ್ಯಾಂಟಾಸ್ಟಿಕ್. ಏನು ಹೇಳಪ್ಪ? ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ಮದುವೆ ಆಗೈತೆ ಎಲ್ಲ ಹೇಳ್ತಾರೆ ನೋಡಿ. ಎಲ್ಲ ಕಡೆ ವಸ್ತು ಫುಲ್ ರಶ್ಶು. ಇವೆಲ್ಲ ಎಫೆಕ್ಟ್ ಗೊತ್ತೈತೆ. ಆ ಬಸ್ ತೋರಿಸ್ತಾರ. ಏನು ನೋಡ್ತಾರಲ್ಲ, ಅದು ಬಂದ್ಬಿಟ್ಟು ದೇವ್ರಿಗೆ ವಿಶೇಷ ಅಂತೆ. ಸೊ ನಾವು ಎಲ್ಲಿ ಸ್ಟೇ ಆಗಿದ್ವಿ ಅಂತ ತೋರಿಸ್ತೀನಿ. ಅಲ್ಲಿ ಹಾಕ್ತೀನಿ ನೋಡಿ ಯಾವ ಥರ ಎಲ್ಲ ಇದೆ ಅಂತ. ಜೂನ್ 30 ನಾವು ದರ್ಶನ ಮಾಡ್ತೀವಿ ಅನ್ನೋದೇ ಡೌಟಲ್ಲಿದೆ. ಆ್ಯಕ್ಚುಲಿ ದರ್ಶನ ಮಾಡೋದು ಬಿಡೋದು ನೆಕ್ಸ್ಟು. ಈಗ ರೆಸ್ಟ್ ನೋಡಿದ್ಮೇಲೆ ನಾವು ಎಲ್ಲಿ ಬಂದಿದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ. ಬ್ಯಾಕ್ ಅಂತ ಬೆಂಗಳೂರಿಗೆ ಬಂದಿದ್ದೀವಿ. ತುಂಬ ರಶ್ ಅಂದರೆ ರಶ್ ಇತ್ತು ಯಪ್ಪ. ನಮ್ಮ ಕರ್ನಾಟಕವ್ರದ್ದೇ ಅಲ್ಲಿ ಅರ್ಧ ಪ್ರಾಬ್ಲಮ್ಮು. ಆಮೇಲೆ ಮೇನ್ ಥಿಂಗ್ ಏನಂದರೆ ಜಾಸ್ತಿ ಜನ ಇರೋದ್ರಿಂದ ಅವರು ಕೇರಳದವರು ಫುಲ್ಲು ಒಂಥರ ಸೈಕ್ ಆಗಿಬಿಡ್ತಾರೆ, ನಮ್ಮವರೇ ಇಲ್ವಲ್ಲ ಅಂತ. ಸೊ ನಾವು ಗೈಸ್ ಲಾಸ್ಟಲ್ಲಿ ಆ ಮೇಲಕ್ಕೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಕೆಳಗಡೆ ಹೋದ್ವಿ. ಸೊ ಅಲ್ಲಿ ಏನು ಕಾಣಿಸ್ತೈತೆ ನೋಡಿ, ಅದೇ ಮೇನ್ ಟೆಂಪಲ್ ಕೊಟ್ಟಿರೋದು. ಸೊ ಇಲ್ಲಿಂದ ಹೋದರೆ ನಾವು 3:15 ಗಂಟೆಗೆ ದರ್ಶನ ಆಯಿತು. ಫೈನ್, ಚೆನ್ನಾಗಾಯ್ತು ನಮಗೆ. ಆ್ಯಕ್ಚುಲಿ ಇದೊಂಥರ ಖುಷಿ ವಿಚಾರನೇ. ಏನೋ ಒಟ್ಟಿನಲ್ಲಿ ಕನ್ನಡದಲ್ಲಿ ಏನು ಕರೆಕ್ಟಾಗಿ ಹಾಕಿಲ್ಲ ಅಂತಂದ್ರು ಹಾಕೋರಲ್ಲ ಅನ್ನೋದೊಂದು ಖುಷಿ, ಹಿಂಗೆ ಹಾಕೋರಲ್ಲ ಅನ್ನೋದೊಂದು ಬೇಜಾರು. ಟ್ರೈನಲ್ಲಿ ಕೊಟ್ಟಿರೋ ಟೆಂಪಲ್ ದರ್ಶನ ಆಯಿತು ನೋಡಿ. ಇದೆ ಟೆಂಪಲ್ ಸಕ್ಕತ್ತಾಗಿದೆ, ಒಳ್ಳೆ ವೈಭವ ಅಷ್ಟೇ. ಫೈನಲ್ಲಿ ಆಯ್ತು ದರ್ಶನ. ಹೇಗಿದೆ ಅಂತ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. ಫುಲ್ಲು ನೇಚರು ಕರೆಕ್ಟಾಗಿ ನೋಡಿ ಟೆಂಪಲ್. ಎಲ್ಲ ಸುತ್ತಲೂ ಕಾಡು. ಎಲ್ಲ ವಿಡಿಯೋ ಮಾಡ್ತಾರೆ. ಸೊ ಫೈನಲಿ ಇದೆ ಮೇನ್ ಕೊಟ್ಟಿಯೂರು ಟೆಂಪಲ್ಲು.
ನಮ್ಗೆ ಇಲ್ಲಿ ಹೇಳ್ತಾರೆ ನೋಡಿ ಅವರು ಹೇಳಿ. ಇದು ಮೇನ್ ಕೊಟ್ಟಿರೋ ಟೆಂಪಲ್. ಇಲ್ಲಿಂದಾನೇ ಶಿವನ ಮೂರ್ತಿ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡೋದು. ಓಕೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಫೈನಲಿ ಎಲ್ಲ ದರ್ಶನ ಆಯಿತು. ಬೇಗ ಆಗ್ತಲ್ಲಿ ಮುಂದೆ ಬಾ, ಹೆಸರು ಜಾಸ್ತಿ ಊಟ ಪೋರಿ ಮಾಡ್ಯಾಳು ನನ್ನ ಪ್ಯಾಲಿ. Play this or listen to it gives me ಈ ಸಾಂಗ್ ನೀವು ನೋಡಿ. ಸಾಂಗಲ್ಲ ಇದು ಬರೀ ಮ್ಯೂಸಿಕ್. ಇದಾಯ್ತು. ಇವಾಗ ಅವ್ರು ಹೇಳಿದ್ದೇಳು ಯಾವ ಸಾಂಗ್? ಪಂಚಮಿಗೆ ಬಂದಾಕೆ ಬೆಟ್ಟಿ ನೀ ಜೀವ ಅಂದ ಉಶ್ ಉಶ್ ಕೋಗಿಲ ಉಶ್ ಉಶ್ ಕೋಗಿಲ ಉಶ್ ಉಶ್ ಕೋಗಿಲ ಎಷ್ಟು ಟ್ರಾಫಿಕ್ ಇದೆ ಅಂದರೆ ಹತ್ತತ್ರ 1 ಅವರಿಂದ ಇಲ್ಲೇ ಇದ್ದೀವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ ಬಿಡ್ರಿ. ಟ್ರಾಫಿಕ್ ಇಲ್ವಾಗ್ರೆ? ಟ್ರಾಫಿಕ್ ಐತೆ 1 ಅವರಿಂದ ಅಲ್ಲ ಏನಿಲ್ಲ. ಮತ್ತೆ ಎಷ್ಟು ಅವರಿಂದ ಐತೆ? 1 ಅವರ್ ಆಗುತ್ತೆ. ಆಗ್ಬೋದು ಇಲ್ಲ ಅಷ್ಟೆಲ್ಲ ಆಗಲ್ಲ. ಎಲ್ಲಿ ಗಂಟೆ ಟ್ರಾಫಿಕ್ ಐತೆ ಹೇಳಿದ್ರು? 5 ಕಿಲೋಮೀಟರ್ ಇದೆ. ಪಾರ್ಕಿಂಗ್ ಖಾಲಿ ಆಗ್ಬೇಕಲ್ಲಪ್ಪ. ನಾವೇನೋ ಬೆಳಗ್ಗೆ ಮುಂಚೆ ಬಂದು ಹಾಕೊಂಡ್ವಿ. ಬೆಳಗ್ಗೆ ಬಂದ್ವಾ? ಎಷ್ಟು ಫುಲ್ಲು ಟ್ರಾಫಿಕ್ಕು. ಬರೇ ಎಲ್ಲ ಕರ್ನಾಟಕ ಕಡೆನೇ. ಕರ್ನಾಟಕ ಟ್ರಾಫಿಕಲ್ಲಿ ಅಂತಂದರೆ ಇವರೇ ಅಲ್ಲ ಟ್ರಾಫಿಕ್ಕು. ನೋಡಿ ಎಷ್ಟು ಟ್ರಾಫಿಕ್ ಇದೆ. ಓಕೆ ಗೈಸ್, ನೋಡಿ ಹೆಂಗಿದೆ ರೂಟು. ಸಿಕ್ಕಾಪಟ್ಟೆ ಭಯಾನಕ. ನೋಡಿ ಹಿಂಗೆ ಹೋಗ್ಬೇಕು. ಬಟ್ ಅದು ವಿಡಿಯೋ ಮಾಡೋಕ್ಕಾಗಲ್ಲ, ಮತ್ತೆ ಮಾಡ್ತೀವಿ. ಓಕೆ, ನೆಕ್ಸ್ಟು ಇವಾಗ ಕೊಟ್ಟಿಯವ್ರು ಮುಗೀತು. ಈಗ ಜಸ್ಟ್ ಒಂದು ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ವಿ. ಎಲ್ರಿ ಅಕ್ಕನ್ ಕ್ರೇಜಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಅಕ್ಕನ್ ಕ್ರೇಜಿ ಹೆಂಗಿದೆ ಅಂತ ಸೈಕ್ ಆಗಿರುತ್ತೆ. ಅದು ಸಿಕ್ಕಾಪಟ್ಟೆ ಅಪ್ಪ. ಆ ರೌಂಡು, ಆ ರೋಡ್ಗಳು ನೋಡ್ರೇನೆ ಸೈಕ್ ಆಗ್ಬಿಡ್ತಾರೆ. ಆ ಗಾಡಿ ಹತ್ಸಿರೋ ಮುಂದೆ ತೋರ್ಸೋಣ. ಆ ಗಾಡಿ ಹತ್ಸಿರೋ ಡ್ರೈವರ್ಗೊಂದು ಥ್ಯಾಂಕ್ಸ್ ಹೇಳ್ಬಿಡು. ಡ್ರೈವರ್ ಇಲ್ಲ ಅಂದಿದ್ರೆ ಇವತ್ತು ನಾವು ಹಿಂದೆ ಹೋಗ್ತಾ ಇದ್ವಿ. ಹಿಂದೆ ಹೋಗ್ಬಿಡ್ತಿದ್ವಿ ಅಷ್ಟೇ. ಅಷ್ಟೇ. ನೋಡ್ತಾ ಇರ್ರಿ, ಮುಂದ್ಗಡೆ ತೋರಿಸ್ತೀವಿ. ಈಗ ವ್ಯೂ ಪಾಯಿಂಟ್ ತೋರಿಸ್ತೀವಿ ನೋಡಿ ಹೇಗಿದೆ ಅಂತ. ಈಗ ಯಾವ ಥರ ಎಲ್ಲ ವ್ಯೂ ಪಾಯಿಂಟ್ ಇದೆ ಅಂತ ತೋರಿಸ್ತೀವಿ ನೋಡಿ. ಹೆಂಗಾಯ್ತು ನೋಡಿ ವ್ಯೂ ಪಾಯಿಂಟ್. 2, 3 ಸ್ಟಾರ್ಟ್. ವ್ಯೂ ಪಾಯಿಂಟ್ ಫೈನಲಿ ಸಖತ್ತಾಗಿತ್ತು. ಹೇಗಿತ್ತು ಅಂತೆಲ್ಲ ಸಖತ್ತಾಗಿತ್ತು. ಎಲ್ಲರೂ ಬನ್ನಿ, ಆದ್ರೆ ಪ್ಲಾಸ್ಟಿಕ್ ತರಬೇಡಿ, ಪ್ಲಾಸ್ಟಿಕ್ ಎಸಿಬೇಡಿ, ತಗೊಂಡೋಗಿ ಮತ್ತೆ ಅಷ್ಟೇ. ಕರ್ಕೊಂಡ್ಬರ್ಬೇಡಿ ಎಲ್ಲ ನೋಡ್ರಿ ಅಂಶ ಹೆಂಗೈತೆ ಅಂತ. ಹೆಂಗೆ ಹೇಳಿಬೇಕು ಹೇಳ್ರಿ. ಇರಿ ಪಜ್ಜಿ ಇರಿ ಇನ್ನೊಬ್ಬ ಬರ್ತಾರೆ. ಇರಿ ಚಟ್ಟ ಒಂದು ನಿಮಿಷ. ಮುಗೀತು. ನಾನೇ ಅವ್ನು ಬಿಟ್ಬಿಡ್ತಾನೆ. ಲೇ ಬೋಸಡಿಕೆ ಹಿಡಿಯಕ್ಕಾಗಲ್ಲ, ನಾ ಉಳ್ಕೊಬತ್ತೀನಿ. ಬೋಸಡಿಕೆ ಹೋಗ್ತಾನೆ ಸಖತ್ತಾಗೈತೆ ಟೌನ್ ಮಾತ್ರ. ಆಯಿಸ್ಕೊಳ್ಳಿ, ಆರೋಗ್ಯ ಕೊಳ್ಳಿ. ಮಚ್ಚ ಇದು ಕೇರಳ ಹತ್ರ ಮಾತ್ರ ಮಸ್ತ್ ಲೊಕೇಶನ್ನು. ಇಲ್ಲಿ ಮಾತ್ರ ಕ್ರೇಜಿಯಾಗಿತ್ತು. ಪ್ಯೂರ್ ವಾಟ್ರು. ಯಾವ ಹತ್ತತ್ರ ನೀವು 2 ಅವರ್ ಸ್ವಿಮ್ ಮಾಡಿದ್ರೆ ನಿಮ್ಗೆ ಏನು ಅನಿಸಲ್ಲ.
ಒಟ್ಟಿನಲ್ಲಿ ರಿಲ್ಯಾಕ್ಸೇಷನ್ ಆಯ್ತು ಇಲ್ಲಿದ್ದೆ. ಸೊ ಈಗ ಟೆಂಪಲ್ಗೆ ಟೈಮ್ ಇತ್ತು, ಸೊ ಹಂಗಾಗಿ ಎಲ್ಲ ಈಗ ಚೂಸ್ ಮಾಡಿರೋದು. ಸೂಪರ್ ಆಗಿದೆ. ನಾನು ಚೂಸ್ ಮಾಡಿಲ್ಲಪ್ಪ, ಇಲ್ಲ ಎಣ್ಣ ಚೂಸ್ ಮಾಡೋದು. ಎಕ್ಸ್ಪೀರಿಯನ್ಸ್ ಫುಲ್ಲು ಅಂತ ತಿಂದೇ ಇಲ್ಲ, ಹಾಕಿಸ್ಬೇಕಂತ ಎಂತ ಬರುದ್ವಿ ಸ್ವಾಮಿ. ಗೈಸ್ ಈಗ ಭಗವತಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಹೇಗಿದೆ ತೋರಿಸ್ತೀನಿ. ಓ ಗೈಸ್, ಡೇ 3 ಇನ್ ಕೇರಳ. ನೋಡೋಣ ನೆಕ್ಸ್ಟ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಬೀಚಲ್ಲಿ ಏನು ಮಾಡ್ಬೋದು ಅಂತೆಲ್ಲ ಒಂದು ಬಿಟ್ಬಿಟ್ಟಾಕ. ಗೈಸ್ ಬೀಚ್ ಬಂದಿದ್ದೀವಿ. ಬೀಚು ಸೌಂಡ್ ಕೇಳಿಸ್ತಾ ಇದೆ ಆ್ಯಕ್ಚುಲಿ, ನಮ್ಮ ಸೌಂಡ್ಗಿನ ಅದೇ ಜಾಸ್ತಿ. ನೋಡ್ರಿ ಹೆಂಗಿದೆ ಕೇರಳ ಬೀಚ್. ಸಖತ್ತಾಗೈತೆ. ಯಾರು ಬೇಜಾರು ಮಾಡ್ಕೋಬೇಡಿ, ಅದೆಲ್ಲ ಒಳ್ಳೆ ಮಾತು ಈ ಕಡೆ, ಅವ್ರ ಕಡೆ ಎಲ್ಲ ಹೆಂಗಿದೆ. ಮೂಕ್ಲರೇ ಸಖತ್ತಾಗ ಸೂಪರ್ ಆಗಿದೆ, ಸೂಪರ್ ಅಮೇಜಿಂಗ್. ಅವ್ರ ಥರನೇ ಸೂಪರ್ ಆಗೈತೆ. ಥ್ಯಾಂಕ್ ಯು. ಹಾಯ್ ಗಾಯ್ಸ್, ಇವಾಗ ನಾವು ಕರ್ನಾಟಕ ಬಾರ್ಡರ್ ಬಂದ್ಬಿಡಿ. ಬಂದ್ಬಿಟ್ವಲ್ಲ, ಅದಕ್ಕೆ ಕರ್ನಾಟಕ. ನನ್ನಲ್ಲ ಹಲೋ ಸರ್, ಡ್ರೈವಿಂಗ್ ಮಾಡ್ತಾ ಇದ್ದೀರಾ ಸರ್? ಸರ್ ಸ್ವಲ್ಪ ಫಾಲೋ ಮಾಡ್ತಿದ್ದೀವಿ, ಸ್ಪೀಡಾಗಿ ಹೊಡೀರಿ ಸರ್. ಸ್ವಲ್ಪ ಫಾಲೋ ಮಾಡ್ತಿದ್ದೀವಿ, ಸ್ಪೀಡಾಗಿ ಹೊಡೀರಿ ಸರ್. ನೀವು ತುಂಬ ಸ್ಲೋ ಹೊಡಿತಿದ್ದೀರಾ. ಹಾಂ, ಚೆನ್ನಾಗಿರೋ ಹುಡುಗಿರೋರ ಕೇಳ್ತೀನಿ. ಯಾರು ಚೆನ್ನಾಗಿರೋ ಹುಡುಗಿರೋರ ಗಾಡೀಲಿ? ಹೌದಾ? ಬಾಯ್ ಬಾಯ್ ಬಾಯ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತೀನಿ. ಎಲ್ಲ ನಮ್ಮ ಫ್ರೆಂಡ್ಸ್ ಅಣ್ಣ. ಕಾರು. ಸೊ ಗೈಸ್, ಇದು ಫೈನಲಿ ಕುರಿ ಚಾಕಣಕ್ಕೆ ಬಂದ್ವಿ. ಎಲ್ಲ ಎಲ್ಲ ಆಯಿತು ಟ್ರಿಪ್ಗೆ. ಸೊ ಕುರಿ ಚಾಕಣ ಇಲ್ಲಿ ಅಂತೆಲ್ಲ ತೋರಿಸಿ ನೋಡಿ. ಹಾಗೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.